611 ರೂಪಾಯಿನಲ್ಲಿ ಶುರು ಮಾಡಿದ್ರೆ 14 ಸತಿ ದುಡ್ಡು ಡಬಲ್ ಆಯಿತು ಅಂದರೆ 1 ಕೋಟಿ ಆಗುತ್ತೆ ಅಂತ ನಾನೊಂದು ಸ್ವಲ್ಪ ವೀಡಿಯೋಗೆ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ. ಸೊ ಇವಾಗ ಮಾರ್ಚಲ್ಲಿ ಮಿಸ್ಟ್ರಿ ಬಾಕ್ಸ್ ಸೇವಿಂಗ್ಸ್ ಆಯಿತು ಮತ್ತು ಏಪ್ರಿಲಲ್ಲಿ ಮಿಸ್ಟ್ರಿ ಬಾಕ್ಸ್ ಸೇವಿಂಗ್ಸ್ ಆಯಿತು. ಸೊ ಇವಾಗ ನಮ್ಮ ಸೇವಿಂಗ್ಸ್ ಟೋಟಲ್ 30,900 ರುಪೀಸ್ ಇದೆ, ಕರೆಕ್ಟಾ? ಮೇ ತಿಂಗಳದು ಮೇ ಕೊನೆಯಲ್ಲಿ ನೋಡೋಣ ಎಷ್ಟಾಗುತ್ತೆ ಅಂತ. ಬಟ್ ಇಲ್ಲಿ ತನಕ 30,900 ಇದೆ. ಸೊ ಅದು ಎಲ್ಲಿಗೆ ಬಂದಿದೆ, ಡಬಲ್ ಲೆಕ್ಕದಲ್ಲಿ ಎಷ್ಟನೇ ಡಬಲ್ ದಾಟಿದೆ ಅಂತ ನೋಡೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸುಮಾರು ಒಂದು 10 ವೀಡಿಯೋಗೋ 15 ವೀಡಿಯೋಗೋ ಮುಂಚೆ ನಾನೊಂದು ವಿಡಿಯೋ ಹಾಕಿದ್ದೆ. ಯಾರಾದರೂ ಒಬ್ಬರು 611 ರೂಪಾಯಿಂದ ಶುರು ಮಾಡಿದ್ರೆ ಸೇವಿಂಗ್ ಮಾಡೋಕ್ಕೆ ಎಷ್ಟು ಸತಿ ಡಬಲ್ ಆದರೆ 1 ಕೋಟಿ ಆಗುತ್ತೆ ಅಂತ. ನನಗೆ ಜ್ಞಾಪಕ ಇರೋ ಪ್ರಕಾರ 14 ಸತಿ ಡಬಲ್ ಆಯಿತು ಅಂದರೆ 1 ಕೋಟಿದಾಗುತ್ತೆ, ಕರೆಕ್ಟಾ? ಸೊ ಇವಾಗ ನಾವು ನಮ್ಮ ಸೇವಿಂಗ್ ಜರ್ನಿನಲ್ಲಿ ಇವತ್ತು ದಿನ ಬಂದು 70. ಸೊ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಜರ್ನಿನಲ್ಲಿ ಇವತ್ತು ದಿನ 70. ಸೊ ಇವತ್ತು ನಾವು ಎಲ್ಲಿದ್ದೀವಿ, 2 ತಿಂಗಳದ್ದು ಫುಲ್ ಸೇವಿಂಗ್ಸ್ ಮುಗಿದಿದೆ ಮಿಸ್ಟ್ರಿ ಬಾಕ್ಸಲ್ಲಿ. ಸೊ ಅದೆರಡು ಸೇರಿದ್ರೆ 30,900 ರುಪೀಸ್ ಸೇವಿಂಗ್ಸ್ ಇದೆ, ಕರೆಕ್ಟಾ? ಸೊ ಈ 30,900 ಈ ನಮ್ಮ ಡಬಲ್ ಆಗ್ತಿರೋ ಜರ್ನಿನಲ್ಲಿ ಎಲ್ಲಿದೆ ಅಂತ ನೋಡೋದೇ ಈ ವಿಡಿಯೋ. ಸೊ ನಾನು ಹೇಳಿರೋ ಪ್ರಕಾರ ಇಲ್ಲಿ ನೋಡ್ಬೋದು ನೀವು, ಟೋಟಲ್ ಆಗಿ 14 ಸತಿ ಡಬಲ್ ಆದರೆ ಹೇಗೆ 611ಇಂದ 1 crore ನಾವು ಟಚ್ ಮಾಡ್ತೀವಿ ಸೇವಿಂಗ್ಸಲ್ಲಿ ಅಂತ ಈ ಒಂದು ಟೇಬಲ್ ನಿಮಗೆ ಹೇಳುತ್ತೆ, ಕರೆಕ್ಟಾ? ಈಗ ನನ್ನ ವಿಷಯಕ್ಕೆ ಬರೋಣ. ನಾನೀಗ ಮಾರ್ಚಲ್ಲಿ ಸೇವ್ ಮಾಡಿದ್ದೀನಿ ಮಿಸ್ಟ್ರಿ ಬಾಕ್ಸಲ್ಲಿ, ಆಲ್ಮೋಸ್ಟ್ 11,000 ಸೇವ್ ಆಯಿತು. ತಿರ್ಗಾ ಏಪ್ರಿಲಲ್ಲಿ ಸೇವ್ ಮಾಡಿದ್ದೀನಿ 19,900 ರೂಪಾಯಿ ಆಯಿತು. ಸೊ ಟೋಟಲ್ ಇಲ್ಲಿ ತನಕ ಎಷ್ಟು ಸೇವ್ ಮಾಡಿದ್ದೀನಿ, 30,900 ರುಪೀಸ್ ಸೇವ್ ಮಾಡಿದ್ದೀನಿ. ಸೊ ಈಗ ನೀವು ಈ ಟೇಬಲಿಂದ ನಿಮಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ನಾವು 5th ಡಬಲಲ್ಲಿ 19,552 ರೂಪಾಯಿ ದಾಟ್ತೀವಿ, ಕರೆಕ್ಟಾ? ಇವಾಗ ನಮ್ಮ ಹತ್ರ ಇರೋದು 30,900 ರೂಪಾಯಿ. ಸೊ 5ನೇ ಡಬಲ್ನ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಇದು ನನ್ನ ಪ್ರಕಾರ 2 ತಿಂಗಳಲ್ಲಿ ಇದನ್ನು ದಾಟಿರೋದು ತುಂಬಾ ಒಂದು ಒಳ್ಳೆ ಸಕ್ಸಸ್. ಯಾಕಂದರೆ ಚಿಕ್ಕದು ದೊಡ್ಡದು ಅನ್ನೋದಕ್ಕಿಂತ ದುಡ್ಡನ್ನು 5 ಸತಿ ನಾನು ಡಬಲ್ ಮಾಡಿ ಸೇರಿಸಿರೋ ಲೆಕ್ಕದಲ್ಲಿ 30,900 ರೂಪಾಯಿ ಮುಟ್ಟಿದೆ. ಇವಾಗ ನೀವು ನೋಡಿದ್ರೆ ಅದು 19,552ಕ್ಕಿಂತ ಜಾಸ್ತಿ. ಸೊ ಇವಾಗ ನಾವು ಇನ್ನೊಂಚೂರು ಈ ಮೇನಲ್ಲಿ ಕರೆಕ್ಟಾಗಿ ಸೇವ್ ಮಾಡಿದ್ವಿ ಅಂದರೆ 6ನೇ ಡಬಲ್ ಕೂಡ ಮೋಸ್ಟ್ಲಿ ಮೇಲಲ್ಲಿ ದಾಟ್ಬಿಡ್ತೀವಿ. ಇಲ್ಲ 6ನೇ ಡಬಲ್ ದಾಟ್ತೀವಿ, ಅದಕ್ಕೆ ಮೇಲೆ 7ನೇ ಡಬಲ್ ದಾಟ್ತೀವಿ, ಅದನ್ನು ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ. ಬಟ್ ಅಟ್ಲೀಸ್ಟ್ ಇವತ್ತಿಗೆ ಖಂಡಿತ 5ನೇ ಡಬಲ್ ದಾಟ್ತೀವಿ ಅಲ್ವಾ. ಇದು ತುಂಬಾ ಒಳ್ಳೆಯ ವಿಷಯ. ಯಾಕಂದರೆ ನಾವು ದುಡ್ಡು ಸೇರಿಸೋದು ತುಂಬ ಇಂಪಾರ್ಟೆಂಟ್, ಈ ಥರ ಕರೆಕ್ಟಾಗಿ ಟ್ರ್ಯಾಕ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಗೋಲಲ್ಲಿ ನಾವು ಎಲ್ಲಿದ್ದೀವಿ, ಎಷ್ಟು ಮುಂದೆ ಹೋಗ್ತಿದ್ದೀವಿ, ಸ್ಲೋ ಆಗಿ ಹೋಗ್ತಿದ್ದೀವ, ಫಾಸ್ಟಾಗಿ ಹೋಗ್ತಿದ್ದೀವ. ಖಂಡಿತ ಇವಾಗ ನಾನು ತುಂಬ ಫಾಸ್ಟಾಗಂತೂ ಹೋಗ್ತಿಲ್ಲ, ಅದು ಕರೆಕ್ಟು, ನನಗೂ ಗೊತ್ತು. ಬಟ್ ಶುರು ಮಾಡಿರೋ ಈ 2 ತಿಂಗಳಲ್ಲಿ ತುಂಬ ಒಳ್ಳೆ ಪ್ರೋಗ್ರೆಸ್. ಫಸ್ಟ್ ಟೈಮ್ 11,000 ಸೇವ್ ಮಾಡಿದ್ವಿ, ಆಮೇಲೆ 19,000, ಆಲ್ಮೋಸ್ಟ್ 2ರಷ್ಟು. ಈ ತಿಂಗಳಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, 35,000 ನಾನು ಸೇವ್ ಮಾಡಬೇಕು ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೆ ಹೋಗಿ ನೋಡಿ. ಸೊ ಅದು ಸೇವ್ ಆಯಿತು ಅಂದ್ರಂತೂ ಇನ್ನೂ ತುಂಬ ಒಳ್ಳೆ ಸೇವಿಂಗ್ಸ್ ಆಗುತ್ತೆ. ಸೊ ನೋಡೋಣ ಬನ್ನಿ. ಇವಾಗ ನಾವೇನು ನೋಡಬೇಕು, ಮೇ ತಿಂಗಳು ಸೇವಿಂಗ್ಸ್ ಸೇರಿದ್ರೆ ನಾನೇನಾದರೂ 6ನೇ ಡಬಲ್ ದಾಟ್ತೀನ, ಇಲ್ಲ ಇದೇ ಥರ 5ನೇ ಡಬಲ್ ದಾಟಿ ಇವಾಗ ಹೆಂಗೆ ಉಳಿದೀನಿ ಅದೇ ಪೊಸಿಷನಲ್ಲಿ ಇರ್ತೀನಿ ಅಂತ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು. ಸೊ ಈ ಒಂದು ಅಪ್ಡೇಟ್ ನಾನು ಕೊಡಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ. ನಾನು ಯಾವಾಗಲೂ ಹೇಳೋ ಥರ ಏನೇ ನಿಮ್ಮ ಜರ್ನಿ ಇದ್ದರೂ ಪ್ರೋಗ್ರೆಸ್ ಮಾಡಿ, ಟ್ರ್ಯಾಕ್ ಮಾಡಿ, ಎಲ್ಲಿದ್ದೀರಾ ನೀವು ಒಂದು ಮೈಲ್ಸ್ಟೋನ್ ಸೆಟ್ ಮಾಡಿರ್ತೀರಲ್ಲ, ಈ ತಿಂಗಳಲ್ಲಿ ಅಷ್ಟಿರಬೇಕು, ಆ ತಿಂಗಳಲ್ಲಿ ಅಷ್ಟಿರಬೇಕು ಅಂತ, ಅದನ್ನು ಟ್ರ್ಯಾಕ್ ಮಾಡಿ. ಏನಾದರೂ ಸ್ಲೋ ಇದ್ದರೆ ನೆಕ್ಸ್ಟ್ ತಿಂಗಳು ಸ್ವಲ್ಪ ಅದನ್ನು ಫಾಸ್ಟ್ ಮಾಡ್ಕೊಳ್ಳಿ. ಫಾಸ್ಟ್ ಇದ್ದರೆ ತುಂಬ ಒಳ್ಳೆಯ ವಿಷಯ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ನನ್ನ ಈ ಡಬಲ್ ಮಾಡೋ ದುಡ್ಡು ಜರ್ನಿನಲ್ಲಿ ಇವಾಗ ನಾನು 5ನೇ ಡಬಲ್ ದಾಟಿದ್ದೀನಿ. ನನಗಂತೂ ವೈಯಕ್ತಿಕವಾಗಿ ಅದು ತುಂಬಾ ಒಂದು ಸಂತೋಷ ಕೊಟ್ಟಿದೆ. ಸೊ ಇದನ್ನು ಹೇಳಬೇಕು ಅನಿಸ್ತು, ಸೊ ಅದಕ್ಕೆ ಈ ವಿಡಿಯೋ ಹಾಕ್ತೆ ನಾನು. ಈ ನನ್ನ ಜರ್ನಿನ ಇದೇ ಥರ ಫಾಲೋ ಮಾಡೋಕ್ಕೆ ನಾನು 6ನೇ ಡಬಲ್ ದಾಟ್ತೀನ, 7ನೇ ಡಬಲ್ ದಾಟ್ತೀನ, 14ನೇ ಡಬಲ್ ದಾಟಿ 1 ಕೋಟಿ ಮುಟ್ತೀನ ಆದಷ್ಟು ಬೇಗ ಅಂತ ನೋಡೋದಕ್ಕೆ ಏನು ಮಾಡಬೇಕು ನಿಮಗೆ ಗೊತ್ತು. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಸ್ಪೆಸಿಫಿಕ್ಕಾಗಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಒಂದು ಅಮೂಲ್ಯವಾದ ಟೈಮನ್ನು ಕೊಟ್ಟು ನನ್ನ ವೀಡಿಯೋಸ್ ನೋಡೋದಕ್ಕೆ ತುಂಬ ಸಂತೋಷ ಹಾಗೂ ಧನ್ಯವಾದಗಳು. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.